ನಾವು ದೇವರ ವಾಕ್ಯವನ್ನು ಈ ಸಮಯದಲ್ಲಿ ಆಲಿಸೋಣ. ಏಕೆಂದರೆ ಈ ದಿನದ ಮನ್ನಾ ನಮಗೆ ಗೊತ್ತಿಲ್ಲ. ಏಕೆಂದರೆ ಪ್ರತಿಯೊಬ್ಬರ ಹೃದಯವು ಅಪ್ಪನಿಗೆ ಮಾತ್ರ ಗೊತ್ತಿದೆ. ಆದರೆ ಈ ಹೃದಯಕ್ಕೆ ಯಾವ ಆಹಾರದ ಅವಶ್ಯಕತೆ ಇದೆ ಎಂದು ಅಪ್ಪ ನಮ್ಮ ಒಬ್ಬೊಬ್ಬರಿಗೂ ತಿಳಿಸಿಕೊಡುತ್ತಾರೆ. ನಾವು ನೋಡೋಣ, ಹೊಸ ಒಡಂಬಡಿಕೆಯಲ್ಲಿ ಒಂದು 3-4 ಜನರ ದೇವರ ಬಳಿಗೆ ಬಂದಾಗ ಅವರನ್ನು ದೇವರು ಯಾವ ರೀತಿಯಾಗಿ ಯೇಸುವಿನ ಪ್ರೀತಿಯನ್ನು ತುಂಬಿಸಿ ಕಳಿಸಿದ್ದಾರೆಂದು ನಾವು ನೋಡೋಣ. ಈ ಒಂದು ಕಾರ್ಯ ನಮ್ಮೆಲ್ಲರಿಗೂ ಸಹ ತುಂಬ ಉಪಯೋಗವಾಗುತ್ತದೆ. ನಮ್ಮ ಒಂದು ಸೇವಾ ಜೀವನದಲ್ಲಿ ಈ ಒಂದು ಲ್ಯಾಕ್ನೆಸ್ ಇದೆ, ಈ ಒಂದು ಕೊರತೆ ಇದೆ. ಇದನ್ನು ಕೇಳಿಸಿಕೊಂಡಾಗ ನನಗೆ ಉಪಯೋಗವಾಗಿದೆ, ನಿಮ್ಮೆಲ್ಲರಿಗೂ ಸಹ ಉಪಯೋಗವಾಗುತ್ತದೆ ಎಂದು ನಾನು ನಂಬುತ್ತೇನೆ. ನಮಗೆಲ್ಲರಿಗೂ ಸಹ ರಕ್ತಸ್ರಾವ ಸ್ತ್ರೀಯ ಬಗ್ಗೆ ಗೊತ್ತಿದೆ. ಅವರು ಯೇಸುವಿನ ಬಳಿಗೆ ಬಂದ ರೀಸನ್ ಏನಾಗಿತ್ತು? ಯೇಸುವಿನ ಬಳಿಗೆ ಬಂದ ರೀಸನ್ ಸೌಖ್ಯಕ್ಕಾಗಿ ಬಂದಿತ್ತು. ಅವಳಿಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು, ಆ ಬ್ಲೀಡಿಂಗ್ ನಿಂತು ಹೋಗಬೇಕಾಗಿತ್ತು, ಅದಕ್ಕಾಗಿ ಬಂದರು. ಅದೇ ರೀತಿ ಕುಷ್ಠರೋಗಿ ಏಕೆ ಬಂದಿರೋದು ಯೇಸುವಿನ ಬಳಿಗೆ? ಸೌಖ್ಯಕ್ಕಾಗಿ. ಕುಷ್ಠ ಅವನಿಂದ ಹೋಗಬೇಕಾಗಿತ್ತು. ಯಾಯಿರನು ಯಾಕೆ ಬಂದರು ಯೇಸುವಿನ ಬಳಿಗೆ? ಮಗಳು ಮರಣಾವಸ್ಥೆಯಲ್ಲಿದ್ದಳು, ಅವಳನ್ನು ಕಾಪಾಡುವುದಕ್ಕಾಗಿ. ಅದೇ ರೀತಿಯಲ್ಲಿ ಮಾರ್ತಳು ಯಾಕೆ ಬಂದಳು? ಲಾಜರನ ಸಹೋದರಿ ಮಾರ್ತಾ ಯೇಸುವಿನ ಬಳಿಗೆ ಬಂದುಬಿಟ್ಟು ಏನು ಅಂತ ಕೇಳಿದರು? ತನ್ನ ಲಾಜರನು ಸತ್ತು ಹೋಗಿದ್ದಾನೆ, ಅವನಿಗೆ ಪುನರುಜ್ಜೀವನ ಬೇಕು ಅಂತ. ಈ 4 ಜನರ ಜೀವಿತವನ್ನು ನಾವು ನೋಡೋಣ. ಇಲ್ಲಿ ಯಾರೆಲ್ಲ ಇದ್ದಾರೆ? ಈಗ ಇಲ್ಲಿ ಮಾರ್ತಳಿದ್ದಾಳೆ, ರಕ್ತಸ್ರಾವ ಸ್ತ್ರೀ ಇದ್ದಾಳೆ, ಕುಷ್ಠರೋಗಿ ಇದ್ದಾರೆ, ಯಾಯಿರನಿದ್ದಾರೆ. ಈ 4 ರೋಗಿಗಳು 4 ಸಿಂಪ್ಟಮ್ಸ್ನಿಂದ ಇಲ್ಲಿ ಬಂದಿದ್ದಾರೆ. ಕರೆಕ್ಟಾ? ಒಬ್ಬರಿಗೆ ಬ್ಲೀಡಿಂಗ್ ಪ್ರಾಬ್ಲಮ್, ಇನ್ನೊಬ್ಬರು ಮರಣಾವಸ್ಥೆ, ಇನ್ನೊಬ್ಬರು ಪುನರುಜ್ಜೀವನ ಬೇಕು, ಇನ್ನೊಬ್ಬರಿಗೆ ರೋಗ ಸೌಖ್ಯ ಬೇಕು. ಈ 4 ರೋಗಕ್ಕೂ ಡಿಫ್ರೆಂಟ್ ಆದ ಮೆಡಿಸಿನ್ ಕೊಡಬೇಕು. ಕರೆಕ್ಟ್ ತಾನೆ? 4 ಥರದ ಸಿಂಪ್ಟಮ್ಸ್. 4 ಜನರಿಗೂ ಯೇಸು ಸ್ವಾಮಿ ಏನು ಮಾಡಬೇಕಾಗಿತ್ತು? 4 ಟೈಪ್ ಔಷಧಿಯನ್ನು ಕೊಡಬೇಕಾಗಿತ್ತು. ಆದರೆ ಇಲ್ಲಿ ನಾವು ನೋಡುವಾಗ, ನೀವು ಈ ಒಂದು ಅಧ್ಯಾಯಗಳ ಮುಖಾಂತರ ಹೋಗುವಾಗ, ಯೇಸು ಸ್ವಾಮಿ ಎಲ್ಲ ಸಿಂಪ್ಟಮ್ಸ್ಗೂ ಒಂದೇ ಮೆಡಿಸಿನ್ ಕೊಟ್ಟಿದ್ದಾರೆ. ಏನು ಆ ಮೆಡಿಸಿನ್ ಅಂತ ಹೇಳ್ಬೋದಾ ಯಾರಾದರೂ? ಒಂದೇ ಮೆಡಿಸಿನ್. ಏನು ಹೇಳಿದು? ಏಕೆ? ಕಾಯಿಲೆಗೆ ಅದರದ್ದು ಔಷಧಿ ತಗೊಳ್ಬೇಕಲ್ಲ. ಈಗ ಬ್ಲೀಡಿಂಗ್ ಇದ್ದರೆ ಬ್ಲೀಡಿಂಗ್ ಸ್ಟಾಪ್ ಮೆಡಿಸಿನ್ ತಗೊಳ್ಬೇಕು, ಪೇಯ್ನ್ ಇದ್ದರೆ ಪೇಯ್ನ್ ಕಿಲ್ಲರ್ ತಗೊಳ್ಬೇಕು, ಗ್ಯಾಸ್ ಇದ್ದರೆ ಆ್ಯಂಟಾಸಿಡ್ ತಗೊಳ್ಬೇಕು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್. ಯಾಕೆ ಯೇಸು ಸ್ವಾಮಿ ನೀನು ಕುಷ್ಠರೋಗದಿಂದ ಸೌಖ್ಯ ಹೊಂದು, ನೀನು ಮರಣಾವಸ್ಥೆಯಲ್ಲಿದ್ದ ಮರಣದಿಂದ ನೀನು ಎದ್ದೇಳು, ನೀನು ಪುನರುಜ್ಜೀವನ ಆಗು ಅಂತ ಹೇಳ್ಬೇಕಾಗಿತ್ತು ತಾನೆ? ಯಾಕೆ ಯೇಸು ಸ್ವಾಮಿ ಹೇಳಿದರು? ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ. ಯಾಕೆ ಹೇಳಿದರು ಯೇಸು ಸ್ವಾಮಿ? ಆ್ಯಕ್ಚುಲಿ ಯೇಸು ಸ್ವಾಮಿ ಹೇಳಬೇಕಾಗಿರೋದು, ಹೋಗು ನೀನು ಸೌಖ್ಯ ಹೊಂದಿದೀಯಾ, ಹೋಗು ನೀನು ಪುನರುಜ್ಜೀವನ ಆಗ್ತೀಯಾ. ಮಾರ್ತಳಿಗೆ ಹೇಳ್ಬೋದಾಗಿತ್ತಲ್ಲ, ನಿನ್ನ ತಮ್ಮ ಲಾಜರನು ಪುನರುಜ್ಜೀವನ ಆಗುತ್ತಾನೆ. ರಕ್ತಸ್ರಾವಸ್ತ್ರೀಗೆ ಹೇಳ್ಬೋದಾಗಿತ್ತಲ್ಲ, ಇಲ್ಲ ನಿನ್ನ ಬ್ಲೀಡಿಂಗ್ ಪ್ರಾಬ್ಲಮ್ ನಿಂತು ಹೋಗಿದೆ, ಹೋಗು ನನ್ನ ನಾಮದಲ್ಲಿ ಅಂತ ಹೇಳ್ಬೇಕಾಗಿತ್ತಲ್ಲ. ಯಾಕೆ ಯೇಸು ಸ್ವಾಮಿ ಎಲ್ಲರಿಗೂ ಕಾಮನ್ ಮೆಡಿಸಿನ್ ಕೊಟ್ಟರು? ಸಿಂಪ್ಟಮ್ಸ್ ಡಿಫ್ರೆಂಟ್ ಆಗಿದೆ, ಲಕ್ಷಣಗಳು ಡಿಫ್ರೆಂಟ್ ಆಗಿದೆ, ಆದರೆ ಮೆಡಿಸಿನ್, ಒಂದು ಮೆಡಿಸಿನಿಂದ ಮಲ್ಟಿಪಲ್ ಕಾಯಿಲೆ ಇಲ್ಲಿ ಹೋಗ್ತಾ ಇದೆ. ವಿಶ್ವಾಸಕ್ಕೆ ಅಷ್ಟು ಶಕ್ತಿ ಇದೆ. ವಿಶ್ವಾಸದ ಮಾತ್ರ ದೇವರನ್ನು ಮೆಚ್ಚಿಸಲು ಸಾಧ್ಯ. ಈಗ ಈ 4 ವ್ಯಕ್ತಿಗಳ ಜೀವನದಲ್ಲಿ ವಿಶ್ವಾಸವನ್ನು ಹುಟ್ಟಿಸಿದವರು ಯಾರಿಲ್ಲಿ? ಯೇಸು ಕ್ರಿಸ್ತರು. ಈಗ ಅವ್ರ ವಿಶ್ವಾಸ ಇದೆ ಅಂತೇಳಿ ಅವರು ಇರುವ ಸ್ಥಳಗಳಲ್ಲೇ ಸೌಖ್ಯವನ್ನು ಪಡೆಯಬಹುದಾಗಿತ್ತು ತಾನೆ? ರಕ್ತಸ್ರಾವಸ್ತ್ರೀ ನಿಮ್ಗೆ ಗೊತ್ತು, ಬ್ಲೀಡಿಂಗ್ ಆದರೆ ಎದ್ದು ಬರೋಕ್ಕಾಗೋದಿಲ್ಲ, ಮನೆಯಲ್ಲೇ ಕೇಳ್ಬೋದಾಗಿತ್ತು, ಯೇಸುವೆ ನನಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇದೆ, ನನ್ನನ್ನು ಗುಣಪಡಿಸಿ ಅಂತ ಕೇಳ್ಬೋದಾಗಿತ್ತು. ಕುಷ್ಠರೋಗಿ, ಲೆಪ್ರಸಿ, ಕಮ್ಯುನಿಕೇಬಲ್ ಡಿಸೀಸ್ ಸ್ಪ್ರೆಡ್ ಆಗುತ್ತೆ, ಯಾಕೆ ಎದ್ದು ಯೇಸುವಿನ ಬಳಿಗೆ ಬರಬೇಕಾಗಿತ್ತು? ಲಾಜರನ್ನು ಸತ್ತು 4 ದಿನ ಆಗಿದೆ, ಯಾಕೆ ಮಾರ್ತಳು ಆ ಡೆಡ್ ಬಾಡಿಯನ್ನು ಅಲ್ಲೇ ಬಿಟ್ಬಿಟ್ಟು ಯೇಸುವಿನ ಬರುವಿಕೆಗಾಗಿ ಓಡಿ ಹೋಗಿ ಎದುರುಗೊಂಡ್ಲು? ಯಾಕೆ ಅಲ್ಲೇ ಇರ್ಬೋದಾಗಿತ್ತು ತಾನೆ? ಇನ್ನೊಬ್ಬರು ಯಾರಿತ್ತಲ್ಲಿ? ಯಾಯಿರ. ಈಗ ಮಗಳು
ಮರಣದ ಅವಸ್ಥೆಯಲ್ಲಿದ್ದಾಗ ಮನೇಲಿ ಇರಬೇಕಾಗಿತ್ತು. ಅಯ್ಯೋ ಇನ್ನೇನು ಲಾಸ್ಟ್ ಎಂಡ್ ಟೈಮ್, ಸಾಯೋ ಟೈಮ್, ಅಪ್ಪ ಆದ ನಾನು ಜೊತೆಯಲ್ಲಿ ಇರಬೇಕು ಅಂತ ಅಲ್ಲೇ ಇರಬೇಕಾಗಿತ್ತು. ಯಾಕೆ ಅಪ್ಪ ಎದ್ದು ಬಿಟ್ಟು ಯೇಸು ಅಲ್ಲಿ ಬರುತ್ತಿದ್ದಾರೆ ಅಂತೇಳಿ ಅಲ್ಲಿಗೆ ಹೋಗ್ತಾರೆ? ವಿಶ್ವಾಸ ಕೆಲಸ ಮಾಡುತ್ತೆ ತಾನೆ, ವಿಶ್ವಾಸಕ್ಕೆ ಜೀವ ಇದೆ. ಯಾಕೆ ಇದ್ದ ಸ್ಥಳದಲ್ಲೇ ಅವರು ಕೇಳಿಲ್ಲ? ಅವರು ಏಕೆ ಎದ್ದು ಹೋಗಿ ಯೇಸುವಿನ ಬಳಿಗೆ ಹೋದರು? ವಿಶ್ವಾಸವನ್ನು ಕಾರ್ಯರೂಪದಲ್ಲಿ ತೋರಿಸಬೇಕು. ಇದೇ ನಮ್ಮಲ್ಲಿರುವ ಕೊರತೆಯಾಗಿದೆ. ನಾವೆಲ್ಲರೂ ಸಹ ಆಯ್ಕೆ ಆಗಿದ್ದೇವೆ. ಎಲ್ಲರೂ ಸಹ ಯೇಸುವಿನ ಸೇವೆ ಮಾಡಬೇಕೆಂದು ನಾವೆಲ್ಲರೂ ಆಯ್ಕೆಗೊಂಡಿದ್ದೇವೆ. ಆದರೆ ನಾವು ಆಲೋಚನೆ ಮಾಡೋಣ, ನನ್ನಲ್ಲಿ ಯೇಸು ಕ್ರಿಸ್ತರು ವಿಶ್ವಾಸವನ್ನು ಹುಟ್ಟಿಸಿದ್ದಾರೆ. ನಾನದನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದೀನಾ? ನಾನದನ್ನು ಪ್ರಕಟಪಡಿಸುತ್ತಿದ್ದೀನಾ? ಇಲ್ಲ. ನಾವು ಆಲೋಚನೆ ಮಾಡಬೇಕಾದ ಕಾರ್ಯವಾಗಿದೆ. ನೋಡಿ, ಈ ವಿಶ್ವಾಸ ದೇವರು ನಮಗೆ ಕೊಟ್ಟಿರೋದು ಆ್ಯಕ್ಟಿವೇಟ್ ಮಾಡೋಕ್ಕಾಗಿ. ನಾವು ಯಾವ ರೀತಿ ಒಂದು ಮೊಬೈಲ್ ಫೋನ್ ರೀಚಾರ್ಜ್ ಮಾಡಿದ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಈಗ 1 ತಿಂಗಳಿಗೆ ಅಥವಾ 3 ತಿಂಗಳಿಗೆ ರೀಚಾರ್ಜ್ ಮಾಡಿದರೆ ಆ 3 ತಿಂಗಳು ಮಾತ್ರ ಅದು ಆ್ಯಕ್ಟಿವೇಟ್ ಆಗಿರುತ್ತೆ, ಮತ್ತು ಅದು ಇನ್ಯಾಕ್ಟಿವ್ ಆಗಿರುತ್ತದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ದೇವರು ತುಂಬಿಸಿರೋ ವಿಶ್ವಾಸ ಅಥವಾ ನಮ್ಮಲ್ಲಿ ಯೇಸು ಕ್ರಿಸ್ತರ ವಿಶ್ವಾಸ ಹುಟ್ಟಿಸಿ, ನಮ್ಗೆ ಗೊತ್ತು, ಶುಭ ಸಂದೇಶ ಆಲಿಸಿದಾಗ ನಮ್ಮಲ್ಲಿ ವಿಶ್ವಾಸ ಬಂತು. ಈ ವಿಶ್ವಾಸ ಬರೀ ಯೇಸು ಕ್ರಿಸ್ತರು ಮಾಡಿ ಮುಗಿಸಿದ ಕಾರ್ಯಕ್ಕೆ ಇಡುವ ವಿಶ್ವಾಸ ಮಾತ್ರ ಆಗಿದೆಯಾ ಜೀವೋದ್ಧಾರ ಪಡ್ಕೊಳ್ಳೋಕ್ಕೆ, ಅಥವಾ ಇದು ಕಂಟಿನ್ಯೂ ಆಗಬೇಕಾ ನಮ್ಮ ಲೈಫ್ ಎಂಡ್? ನೋಡಿ, ನಾವೆಲ್ಲರೂ ವಂಚನೆಗೆ ಒಳಗಾಗ್ತಿದ್ದೇವೆ. ಯಾಕೆಂದರೆ ದೇವರು ಬಯಸ್ತಿದ್ದಾರೆ ಈ ವಿಶ್ವಾಸನ ನಾವು ಅನುದಿನದ ನಮ್ಮ ಜೀವಿತದಲ್ಲಿ ಪ್ರಕಟಪಡಿಸಬೇಕು ಅಂತ. ದೇವರು ಅದಕ್ಕೆ ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸ್ ಮಾಡಬೇಕು. ಈ ವಿಶ್ವಾಸ ಯಾವಾಗಲೂ ಕಾರ್ಯರೂಪದಲ್ಲಿರಬೇಕು, ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು, ಇನ್ಯಾಕ್ಟಿವ್ ಆಗಬಾರ್ದು. ನೋಡಿ, ನಾವು ಇನ್ಯಾಕ್ಟಿವ್ ಆದಾಗ ಫಸ್ಟ್ ಆಗುವುದೇನೆಂದರೆ ನನ್ನ ಮತ್ತು ಯೇಸುವಿನ ಸಂಬಂಧ ಬ್ರೇಕ್ ಆಗುತ್ತೆ. ನನ್ನ ಯೇಸುವಿನ ಸಂಬಂಧ ಬ್ರೇಕ್ ಆದರೆ ಮುಂದೆ ನಾನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲ ಬ್ರೇಕೆ. ಉದಾಹರಣೆಗೆ ನಮ್ಮ ಈ ಬಾಡಿಯಲ್ಲಿ ಬ್ರೀತಿಂಗ್ ಪ್ಯಾಟರ್ನ್ ನಡೀತಾ ಇದೆ. ಇನ್ಹೇಲ್ ಮಾಡ್ತೀವಿ, ಎಕ್ಸೇಲ್, ಉಸಿರನ್ನು ತಗೊಳ್ತೀವಿ, ಹೊರಗಡೆ ಬಿಡ್ತೀವಿ. ಇದು ಸ್ಟಾಪ್ ಆಗಿಬಿಟ್ರೆ ನಮ್ಮ ಬಾಡಿ ಹೆಂಗಿರುತ್ತೆ? ಡೆಡ್ ಬಾಡಿ ಆಗಿರುತ್ತದೆ. ಜಾಸ್ತಿ ಸಮಯ ಏನು ಬೇಡ, 2 ರಿಂದ 3 ನಿಮಿಷ ಮಾತ್ರ ಸಾಕು. ಈ ಒಂದು ಆಕ್ಸಿಜನ್ ಇಲ್ಲಿಂದ ಹಾರ್ಟಿಂದ ಬ್ರೈನಿಗೆ ಹೋಗೋಕ್ಕೆ 3 ನಿಮಿಷ ಸ್ಟಾಪ್ ಆದರೆ ಬಾಡಿ ಡೆಡ್ ಆಗುತ್ತೆ. ಆದರೆ ನಾವು ಸ್ಪಿರಿಚುವಲ್ ಲೈಫಲ್ಲೂ ನಾವು ನೋಡುವಾಗ ಈ ವಿಶ್ವಾಸ ನಮ್ಮಲ್ಲಿ ಆ್ಯಕ್ಟಿವ್ ಆಗಿಲ್ಲದಿದ್ದರೆ, ಈ ವಿಶ್ವಾಸವನ್ನು ನಾವು ಪ್ರತಿದಿನ ರೀಚಾರ್ಜ್ ಮಾಡದಿದ್ದರೆ ಇನ್ಯಾಕ್ಟಿವ್ ಆಗುತ್ತೇವೆ. ಆಗೇನಾಗುತ್ತೆ? ನಮ್ಮ ಕ್ರೈಸ್ತ ಜೀವನ ಕುಂದಿತ ಆಗುತ್ತೇವೆ. ಮುಂದಕ್ಕೆ ನಮಗೆ ಏನು ಮಾಡಬೇಕು, ಹೇಗೆ ಹೋಗಬೇಕು, ದೇವ್ರ ಚಿತ್ತ ಏನು, ದೇವರು ನಮಗೆ ಅಸೈನ್ ಮಾಡೋ ಕೆಲಸ ಹೇಗೆ ಮಾಡಬೇಕು, ಏನೂ ಸಹ ಗೊತ್ತಾಗಲ್ಲ. ಬ್ಲೈಂಡಾಗಿ ನಾವು ಬಿದ್ದು ಬಿಡ್ತೇವೆ. ಮತ್ತು ನಾವು ಹೇಳ್ತೇವೆ, ಅಯ್ಯೋ ನನಗೇನು ಮಾಡೋಕ್ಕಾಗ್ತಾಯಿಲ್ಲ, ನನಗೇನೋ ಒಂಥರ ಬಲಹೀನತೆ ಇದೆ, ಪ್ರಾರ್ಥನೆ ಮಾಡಿ, ಆ ರೀತಿಯೆಲ್ಲ ನಾವು ಹೇಳ್ತೇವೆ. ನಿಜವಾಗಿ ಅದು ವಂಚನೆ ಆಗಿದೆ. ಯೇಸು ಸ್ವಾಮಿ ಏನು ಹೇಳಿರೋದು? ಸೈತಾನನು ಅವನ ಕೈ ಮೇಲಾಗದ ರೀತಿಯಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ದಾರೆ ಯೇಸು ಸ್ವಾಮಿ ನಮಗೆ. ವಿಶ್ವಾಸದಲ್ಲಿ ದೃಢವಾಗಿದ್ದು ನೀವು ಅವನನ್ನು ಎದುರಿಸಿರಿ ಎಂದು. ಈಗ ನಮ್ಮಲ್ಲಿ ಯೇಸು ಸ್ವಾಮಿ ಹುಟ್ಟಿಸಿದ ಆ ವಿಶ್ವಾಸ ಬೇರೆ ಬೇಬಿ ವಿಶ್ವಾಸ ಮಾತ್ರ ಇದ್ರೆ ಸಾಕಾ? ಆ ವಿಶ್ವಾಸ ಬೆಳಿಬೇಕು, ಆ್ಯಕ್ಟಿವ್ ಆಗಬೇಕು, ಆ್ಯಕ್ಟಿವ್ ಆಗಿ ಅದು ಕೆಲಸ ಮಾಡಬೇಕು. ಆ ರೀತಿ ವಿಶ್ವಾಸ ಆಗಬೇಕು ಯೇಸು ಸ್ವಾಮಿ ಹೇಳಿದ್ದಾರೆ. ನಾವು ನೋಡುವಾಗ ಈ ಯಾಕೋಬನ ಗ್ರಂಥವನ್ನು ನಾವು ತೆಗೆದುಕೊಳ್ಳೋಣ. ಎಲ್ಲರೂ ಓದಿರ್ಬೋದು, ಆದರೂ ಸಹ ಈ ದಿನ ಯೇಸು ಕ್ರಿಸ್ತರು ನಮ್ಮೊಂದಿಗೆ ಮಾತನಾಡುವಾಗ ಹೊಸದಾಗಿ ಮಾತಾಡ್ತಾರೆ. ಏಕೆಂದರೆ ನಮ್ಮ ವಿಶ್ವಾಸ ಕ್ರಿಯೆ ರೂಪದಲ್ಲಿ ಆಗಬೇಕು, ಆ್ಯಕ್ಟಿವ್ ಆಗಿರಬೇಕು. ಯಾಕೋಬನ ಗ್ರಂಥ 2ನೇ ಅಧ್ಯಾಯದಲ್ಲಿ 20ನೇ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಮತಿಹೀನನೇ, ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಗೊಡ್ಡು ವಿಶ್ವಾಸ ಎಂಬುದಕ್ಕೆ ದೃಷ್ಟಾಂತ ಬೇಕೆ? ನಮ್ಮ ಪಿತಾಮಹ ಅಬ್ರಾಮನು ದೇವರೊಂದಿಗೆ ಸತ್ಸಂಬಂಧ ಪಡೆದುದಾದರೂ ಹೇಗೆ? ತನ್ನ ಮಗ ಇಸಾಕನನ್ನು ದೇವರಿಗೆ ಬಲಿಯಾಗಿ ಸಮರ್ಪಿಸಿದ ಸತ್ಕ್ರಿಯೆಯಿಂದಲ್ಲವೇ? ವಿಶ್ವಾಸವು ಸತ್ಕ್ರಿಯೆಯಿಂದ ಸಚೇತನಗೊಂಡಿತು. ಆತನ ಸತ್ಕ್ರಿಯೆಗಳಿಂದಲೇ ವಿಶ್ವಾಸವು ಸಿದ್ಧಿಗೆ ಬಂದಿತು ಎಂಬುದನ್ನು ನಾವು ನೋಡುತ್ತೇವೆ. ನಮ್ಗೆ ಗೊತ್ತು, ಇಲ್ಲಿ ಅಬ್ರಾಮನ ಬಗ್ಗೆ ನಮಗೆಲ್ಲ ಗೊತ್ತು. ಅಬ್ರಾಮನು ನಮ್ಮ ವಿಶ್ವಾಸದ ಪಿತಾಮಹ ಆಗಿದ್ದಾನೆ. ಈ ಅಬ್ರಾಮನಲ್ಲಿದ್ದ ವಿಶ್ವಾಸ ಅಬ್ರಾಮನ ಹೇಗೆ ಕಾರ್ಯರೂಪಕ್ಕೆ ತಂದರು? ಅಬ್ರಾಮನಲ್ಲಿದ್ದ ವಿಶ್ವಾಸವನ್ನು ದೇವರು ಹೇಳಿದರು ಅಬ್ರಾಮನಿಗೆ,
ಹೋಗು, ನಿನ್ನ ಊರನ್ನು, ಜನರನ್ನು ಎಲ್ಲರನ್ನು ಬಿಟ್ಟು ಹೋಗು ಅಂತ ಹೇಳುವಾಗ ಅಬ್ರಾಮನು ವಿಶ್ವಾಸ ಇದೆ ಅಂತೇಳಿ, ಎಸ್ ಲಾರ್ಡ್ ನಾನು ಇಲ್ಲೇ ಇರುತ್ತೇನೆ ಅಂತೇಳಿ ಅಲ್ಲೇ ಇದ್ರ ಅಬ್ರಾಮನು, ಅಥವಾ ಅಲ್ಲಿಂದ ಎದ್ದು ಅಬ್ರಾಮನು ಎದ್ದು ಹೋದರು. ಇದೇನಾಗಿದೆ? ಇದು ವಿಶ್ವಾಸ ಎಕ್ಸ್ಪ್ರೆಸ್ ಮಾಡಿದಾಗಿದೆ, ಈ ವಿಶ್ವಾಸ ಪ್ರಕಟಪಡಿಸಿದಾಗಿದೆ, ಈ ವಿಶ್ವಾಸ ಕಾರ್ಯರೂಪದಲ್ಲಿ ಮಾಡಿರೋದಾಗಿದೆ. ಹೋಗು ಅಂತೇಳಿ ದೇವರೇ ನಾನು ಹೋಗ್ತೀನಿ ಅಂತೇಳಿ ಅಲ್ಲೇ ಕುಳಿತಿಲ್ಲ, ಅಬ್ರಾಮನು ಎದ್ದು ಹೋದರು. ಇದನ್ನು ದೇವರು ನೋಡ್ತಾರೆ, ಈ ಕ್ರಿಯೆ ರೂಪವನ್ನು ದೇವರು ನೋಡ್ತಾರೆ. ಅದೇ ರೀತಿ ಇಸಾಕನನ್ನು ಬಲಿ ಅರ್ಪಿಸಿದೊಳುವಾಗ, ಆ ದೇವರೇ ನನಗೆ ಗೊತ್ತು ನಾನು ಬಲಿ ಅರ್ಪಿಸ್ತೀನಿ ಅಂತೇಳಿ ಅಲ್ಲೇ ಇರಲಿಲ್ಲ ಅಬ್ರಾಮನು. ಏನು ಮಾಡಿದ್ರು? ಹೋಗಿ ಬಲಿ ಅರ್ಪಿಸೋದಕ್ಕೆ ಹೋದರು. ಅದೇನಾಯ್ತದು? ಅದು ಕ್ರಿಯೆ ರೂಪ, ಪ್ರಾಕ್ಟಿಕಲ್ ಅದಾಯಿತು. ಇದೇ ಥರ ಯೇಸು ಸ್ವಾಮಿ ನಮಗೊಂದು ಕೆಲಸ ಕೊಟ್ಟಾಗ ದೇವರು ನೋಡ್ತಾರೆ ಕ್ರಿಯೆ ರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಅಂತ. ಆದರೆ ಮಾತ್ರ ಆ ವಿಶ್ವಾಸಕ್ಕೆ ಜೀವ ಬರೋದು. ಇಲ್ಲಿ ಹೇಳ್ತಿದ್ದಾರಲ್ಲ, ಕ್ರಿಯೆ ಇಲ್ಲದ ವಿಶ್ವಾಸ ಎಂಥ ವಿಶ್ವಾಸದು? ಎಂಥ ವಿಶ್ವಾಸ ಆಗಿರೋ? ಸತ್ತ ವಿಶ್ವಾಸದು, ನಿಷ್ಕ್ರಿಯ ಆದ ವಿಶ್ವಾಸ, ಇನ್ಯಾಕ್ಟಿವ್ ಆದ ವಿಶ್ವಾಸ, ಪ್ಯಾಸಿವ್ ಆದ ವಿಶ್ವಾಸ, ಜೀವ ಇಲ್ಲದ ವಿಶ್ವಾಸ. ಇದರಿಂದ ಆಗೋ ಒಂದು ಕಾರ್ಯ ಏನಂದರೆ, ನಾನು ಮತ್ತು ನನ್ನ ಯೇಸುವಿನ ಸಂಬಂಧ ಮುರಿದು ಹೋಗುತ್ತದೆ, ಫೆಲೋಶಿಪ್ ಮುರಿದು ಹೋಗುತ್ತದೆ. ದೇವರು ನಮ್ಮನ್ನು ಇಲ್ಲಿ ಇರಿಸಿರೋ ಉದ್ದೇಶ ಏನಂದರೆ, ಅಪ್ಪನನ್ನು ಮಹಿಮೆ ಪಡಿಸೋದಕ್ಕೆ. ಈ ಕಾರ್ಯ ಆಗೋದಿಲ್ಲ. ಅಪ್ಪನು ನಮಗೆ ತೋರಿಸುವ ಮಾರ್ಗದಲ್ಲಿ ನಡೆಯೋಕ್ಕಾಗೋದಿಲ್ಲ. ನಮಗೆ ಕೊಟ್ಟಿರುವ ಕೆಲಸ ಏನಾಗಿದೆ? ತಂದೆಯ ಚಿತ್ತ ಏನು? ಯಾರೂ ನಷ್ಟವಾಗಬಾರ್ದು, ಎಲ್ಲರೂ ಸಹ ಸ್ವರ್ಗ ಸಾಮ್ರಾಜ್ಯಕ್ಕೆ ಬರಬೇಕು ಅಂತ. ಈ ಶುಭ ಸಂದೇಶನ ಹೇಗೆ ನಾವು ಸಾರಬೇಕು? ವಿಶ್ವಾಸ ನಮ್ಮಲ್ಲಿ ದೇವರು ಕೊಟ್ಟಿದ್ರೆ ಎಕ್ಸ್ಪ್ರೆಸ್ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ಅದನ್ನು ಉಪಯೋಗಿಸಿದರೆ ಮಾತ್ರ ಆತ್ಮಗಳ ಸಂಪಾದನೆ ಆಗೋದು. ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ, ಆತನ ಸತ್ಕ್ರಿಯೆಗಳಿಂದಲೇ ವಿಶ್ವಾಸವು ಎಲ್ಲಿಗೆ ಬಂದಿತ್ತು? ಸಿದ್ಧಿಗೆ ಬಂದಿತ್ತು. ಈಗ ನನ್ನ ಸತ್ಕ್ರಿಯೆಗಳಿಂದ ವಿಶ್ವಾಸ ಎಲ್ಲಿಗೆ ಬರುತ್ತೆ? ಸಿದ್ಧಿಗೆ ಬರುತ್ತೆ. ಈಗ ದೇವರು ನನಗೆ ಕೊಟ್ಟಿರೋ ವಿಶ್ವಾಸ, ಆ ವಿಶ್ವಾಸ ಬರೀ ನಾನು ಯೇಸು ಕ್ರಿಸ್ತರು ಮಾಡಿ ಮುಗಿಸಿದ ಕಾರ್ಯದಲ್ಲಿ ಎಸ್ ಲಾರ್ಡ್ ನಾನು ವಿಶ್ವಾಸ ಇಡುತ್ತೇನೆ ಎಂದು ವಿಶ್ವಾಸ ಇಡೋದಕ್ಕೆ ಮಾತ್ರ ಅಲ್ಲ ದೇವರು ನಮಗೆ ಕೊಟ್ಟಿರೋದು, ಇದರ ನಂತರ ಇರುವ ಜೀವನವಾಗಿದೆ. ಇದರ ನಂತರ ಇರುವ ಜೀವನದಲ್ಲಿ ಈ ರೋಮನರಿಗೆ ಬರೆದ ಪತ್ರಿಕೆಯನ್ನು ನಾವು ತೆಗೆದುಕೊಳ್ಳೋಣ. ನಮ್ಮೆಲ್ಲರಿಗೂ ಸಂತ ಪೌಲರು ಪ್ರತಿದಿನ ಎನ್ಕರೇಜ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಏಕೆಂದರೆ ಅವರಲ್ಲಿದ್ದ ವಿಶ್ವಾಸ ಅವರು ಐಡಾಗಿ ಇಟ್ಕೊಳ್ಳಲಿಲ್ಲ. ಅವರೆಲ್ಲಾದರೂ ಆ ವಿಶ್ವಾಸವನ್ನು ಐಡಾಗಿ ಯಾರಿಗಿದು ಕೊಡಬಾರ್ದು ಅಂತ ಸೀಕ್ರೆಟಾಗಿ ಇಟ್ಕೊಂಡ್ರೆ ನಮಗೆ ಯಾರಿಗೂ ಸಹ ಈ ಲೆಟರ್ ಸಿಗ್ತಾನೇ ಇತ್ತಿಲ್ಲ. ಯೇಸು ಕ್ರಿಸ್ತರು ಮಾಡಿ ಮುಗಿಸಿದ ಕಾರ್ಯಗಳು ಯಾವುದೂ ನಮಗೆ ರಿವೀಲ್ ಆಗ್ತಾ ಇತ್ತಿಲ್ಲ. ಆದರೆ ಈ ಪತ್ರಿಕೆಗಳ ಮುಖಾಂತರ ಅವರ ವಿಶ್ವಾಸವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೇಳುತ್ತದೆ, ನನ್ನ ವಿಶ್ವಾಸದಿಂದ ನೀವು, ನಿಮ್ಮ ವಿಶ್ವಾಸ ನಾನು ಪರಸ್ಪರ ಪ್ರಯೋಜನವನ್ನು ಪಡೆಯಬೇಕೆಂಬುದೇ ನನ್ನ ಆಶಯ ಅಂತ. ನೋಡಿ, ಸಂತ ಪೌಲರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಇದು ನನಗೆ ದೇವರು ರಿವೀಲ್ ಮಾಡಿಕೊಟ್ಟಿದ್ದಾರೆ, ಇದೊಂದು ನಿಗೂಢವಾದ ರಹಸ್ಯ, ಇದು ಯಾರಿಗೂ ಕೊಡಬಾರ್ದು, ನಾನು ಮಾತ್ರ ಈ ವಿಶ್ವಾಸ ಇಟ್ಕೊಳ್ಳಲಿಲ್ಲ. ಅವ್ರು ಏನು ಮಾಡ್ತಾರೆ? ಅದನ್ನು ಕೊಡ್ತಾರೆ. ಅವರ ಆ ವಿಶ್ವಾಸವನ್ನು ಪ್ರಕಟಪಡಿಸುತ್ತಾರೆ. ಅವರು ಅದನ್ನು ಹೋಗಿ ಹಂಚಿದರು. ನಮ್ಗೆ ಗೊತ್ತು ಯಾವ ಯಾವ ಸ್ಥಳಗಳಲ್ಲಿ ಅವರು ಸಂಚರಿಸಿದ್ದಾರೆ. ರೋಮರಿಗೆ, ಫಿಲಿಪಿ, ಥೆಸಲೋನಿಕ, ಅನೇಕ ಜನರು, ಮ್ಯಾಕ್ಸಿಮಮ್ ಅವರು ಯಾರಿಗೆಲ್ಲ ಆಗುತ್ತೆ ಎಲ್ಲರಿಗೂ ಅವರು ಹಂಚ್ಕೊಂಡು ಅವ್ರು ಹೇಳ್ತಾರೆ, ನಾನು ಈ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ, ಇನ್ನೀ ಕಾಪಾಡಿಕೊಳ್ಬೇಕಾಗಿರೋದು ನಾವೊಬ್ಬೊಬ್ಬರೂ ಆಗಿದೆ. ನಮ್ಮೆಲ್ಲರಿಗೂ ಸಹ ಈ ವಿಶ್ವಾಸ ಹೇಗೆ ಕಾಪಾಡಿಕೊಳ್ಳೋಕಂದರೆ ಪ್ರತಿದಿನ ನಾವಿದನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಬೇಕು. ಪ್ರತಿದಿನ ನಾವಿದನ್ನು ರೀಚಾರ್ಜ್ ಮಾಡಿಕೊಂಡಾಗ ನಮಗೆ ವಿಶ್ವಾಸ ಕಾರ್ಯರೂಪದಲ್ಲಿ ಮಾಡೋಕ್ಕಾಗುತ್ತೆ. ಈ ರೀಚಾರ್ಜ್ ಮಾಡೋದಿಲ್ಲದ್ರೆ ಏನಾಗುತ್ತೆ? ಇನ್ಆ್ಯಕ್ಟಿವ್ ಆಗುತ್ತೆ. ದೇವರ ಸೇವೆಯನ್ನು ನಮಗೆ ಶಕ್ತಿಯುತವಾಗಿ ಮಾಡೋಕ್ಕಾಗಲ್ಲ. ಆದರೆ ನಾವು ಡಿಸೀವ್ ಆಗಬಾರ್ದು. ನಾವು ಆಲೋಚನೆ ಮಾಡೋದಾದರೆ, ಇಂದು ನಮಗೆ ದೇವರು ಈ ಒಂದು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಎಲ್ಲೂ ಸಹ ಇಷ್ಟೊಂದು ಶುಭ ಸಂದೇಶ ನಮಗೆ ಕೊಟ್ಟಿಲ್ಲ. ದೇವರ ವಾಕ್ಯ ನಮಗೆ ಹೇಗೆ ಸಿಗುತ್ತಂದರೆ ಓವರ್ಫ್ಲೋ ಆಗ್ತಿದೆ. ಓವರ್ಫ್ಲೋ ಅಂದರೆ ಒಂದಾದ ಮೇಲೆ ಒಂದು ಡೈಜೆಸ್ಟ್ ಮಾಡೋಕ್ಕಾಗ್ತಿಲ್ಲ, ಜೀರ್ಣಿಸೋದಕ್ಕಾಗೋದಿಲ್ಲ. ಅಷ್ಟೊಂದು ವಾಕ್ಯಗಳು, ಯೂತ್ ರಿಟ್ರೀಟ್ ಅಂತೆ, ಮತ್ತು ಫೆಲೋಶಿಪ್ ಗ್ಯಾದರಿಂಗ್, ಡೆಂಕಿನಿಕೋಟೆ ರಿಟ್ರೀಟ್, ಫಾಸ್ಟಿಂಗ್ ಪ್ರೇಯರ್, ಫಸ್ಟ್ ಸಂಡೇ, ಎಷ್ಟು ಸಿಗ್ತಿದೆ ದೇವರ ವಾಕ್ಯ ಎವ್ರಿ ಡೇ ಆನ್ಲೈನ್ ಮುಖಾಂತರ. ಇದನ್ನು ನೋಡಿದಾಗ ನನಗೆ ಯಾವುದು ನೆನಪು ಅಂದರೆ ಸಂಖ್ಯಾಕಾಂಡದಲ್ಲಿ ನಾವು ನೋಡಿರ್ಬೋದು, ಆ ಒಂದು ಇಸ್ರಾಯೇಲಿ ಜನರು ಮೋಶೆ ವಿರುದ್ಧ ಕೇಳ್ತಾರೆ, ನೋಡಿ ನನಗೆ ನಾವು ಈಜಿಪ್ಟಿನಲ್ಲಿದ್ದಾಗ ಎಷ್ಟೆಲ್ಲ ಆಹಾರ ಸಿಗ್ತಿತ್ತು, ಮಾಂಸ ಸಿಗ್ತಿತ್ತು, ಎಲ್ಲ ಸಿಗ್ತಿತ್ತು, ಆದರೆ ನಿನ್ನ ಜೊತೆ ಬಂದ ಮೇಲೆ ಈ ಒಂದು ಈ ಒಂದು ಕಾನಾನ್ ದೇಶಕ್ಕೆ ಹೋಗುವ ಮಾರ್ಗದಲ್ಲಿ ಇಲ್ಲಿ ಏನೂ ಇಲ್ಲ, ನಾವು ನಾವು ತಳಲಿ ಬೀಳುತ್ತಿದ್ದೇವೆ ಅಂತ. ಆಗ
ಮೋಶೆ ದೇವರಲ್ಲಿ ಪ್ರಾರ್ಥಿಸಿದಾಗ ಅವರಿಗೆ ಕೊಟ್ಟಿರೋದು ವಾಕ್ಯ ಹೇಳುತ್ತದೆ, 1 ದಿನದ ಆಹಾರ ಅಲ್ಲ, 2 ಅಲ್ಲ, 5 ಅಲ್ಲ, ವಾರಕ್ಕಲ್ಲ, ತಿಂಗಳಿಗಲ್ಲ, ಅವ್ರಿಗೆ ಹೇಗೆ ಆಹಾರ ಸಿಕ್ತಂದರೆ ಅದು ಲೆಕ್ಕ ಮಾಡೋಕ್ಕಾಗಲ್ಲ. ಅವರು ತಿಂದು ತಿಂದು ಮೂಗಿಂದೆಲ್ಲ ಸುರಿತಿತ್ತಂತೆ, ಮೂಗು ಬಾಯಿಂದೆಲ್ಲ ಓವರ್ಫ್ಲೋ ಆಗಿ ಸುರಿತಿತ್ತು. ಅದೇ ರೀತಿ ನಮ್ಮ ಮಿನಿಸ್ಟ್ರಿಗೆ ದೇವರು ಇಷ್ಟೆಲ್ಲ ಶುಭ ಸಂದೇಶ ಕೊಡ್ತಿದ್ದಾರೆ, ಇಷ್ಟೆಲ್ಲ ವಾಕ್ಯಗಳು ಕೊಡ್ತಿದ್ದಾರೆ. ಉದ್ದೇಶ ಒಂದೇ, ನಾವು ಬಲಗೊಂಡು, ನಾವು ವಿಶ್ವಾಸದಲ್ಲಿ ಬಲಗೊಂಡು ಅನೇಕ ಜನರನ್ನು ಈ ಜೀವ ಮಾರ್ಗಕ್ಕೆ, ಈ ಒಂದು ವಿಶ್ವಾಸದ ಜೀವನಕ್ಕೆ ಕರೆತರುವುದಕ್ಕಾಗಿ. ಆದರೆ ಎಲ್ಲಿ ನಾವು ತಪ್ಪಿ ಹೋಗಿದ್ದೇವೆ ಆಲೋಚನೆ ಮಾಡೋಣ. ಎಲ್ಲಿ ನಾವು ತಪ್ಪಿ ಹೋಗುತ್ತೇವೆ? ಯಾಕೆ ನಮಗೆ ಈ ಆತ್ಮ ಸಂಪಾದನೆ ಮಾಡೋಕ್ಕಾಗೋದಿಲ್ಲ? ಅನೇಕ ರೀಸನ್ಸ್ ಇದೆ, ಅನೇಕ ಕಾರಣಗಳಿದೆ. ಅದರಲ್ಲಿ ಒಂದು ಕಾರಣ ಅಂದರೆ ಇದಾಗಿದೆ. ಒಂದೇ ಒಂದು ಕಾರಣ ಅಂದರೆ ಈ ಕಾರಣ, ನನಗೆ ದೇವರು ಕೊಟ್ಟಿರೋ ವಿಶ್ವಾಸ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ? ಕೆಲವೊಮ್ಮೆ ನನ್ನ ಸ್ವಂತ ಬುದ್ಧಿ ಉಪಯೋಗಿಸಿರಬಹುದು. ಜ್ಞಾನೋಕ್ತಿಯಲ್ಲಿ ಏನು ಹೇಳುತ್ತಾರೆ? ಸ್ವಂತ ಬುದ್ಧಿಯನ್ನು ನೆಚ್ಚಿಕೊಂಡಿರಬೇಡ. ನೆಚ್ಚಿಕೊಂಡಿದ್ದರೆ ದೇವರ ಮಾರ್ಗ ನನಗೆ ಕಾಣೋದಿಲ್ಲ. ನೆಚ್ಚಿಕೊಳ್ಳದಿದ್ದರೆ ನನ್ನ ಮಾರ್ಗ ಏನಾಗಿರುತ್ತೆ? ಸರಾಗವಾಗಿರುತ್ತದೆ. ನೆಚ್ಚಿಕೊಂಡಿದ್ದರೆ ಆ ಮಾರ್ಗ ಎಲ್ಲ ಬ್ಲಾಕ್ ಆಗಿರುತ್ತೆ. ವಿಶ್ವಾಸವನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ ಸ್ಥಳದಲ್ಲಿ ಇಂದು ನಾನು ಮಾಡ್ತಿರೋದು ಸ್ವಂತ ಬುದ್ಧಿ, ಅಥವಾ ಮನುಷ್ಯರನ್ನು ಆಶ್ರಯಿಸುತ್ತಿದ್ದೇವೆ. ಮನುಷ್ಯನ ಮಾತುಗಳು ಅಥವಾ ಹಿಂದೆ ನಡೆದ ಇನ್ಸಿಡೆಂಟ್ಗಳು, ಮೆಡಿಸಿನ್ಗಳು, ಅನೇಕ ರೀತಿಯಲ್ಲಿ ನಾವು ಅದನ್ನು ಇದು ಮಾಡ್ತಿದ್ದೇವೆ. ತೆಗೆದುಕೊಳ್ಳದೆ, ಆ ವಿಶ್ವಾಸನ ಎಕ್ಸ್ಪ್ರೆಸ್ ಮಾಡದೆ ಅನೇಕ ರೀತಿಯಲ್ಲಿ ನಾವು ಮಾಡುತ್ತಿರೋದು ಅದಕ್ಕೆ ವಿರುದ್ಧವಾದ ಕಾರ್ಯಗಳು. ಇದು ಸೈತಾನನ ಕಾರ್ಯವಾಗಿದೆ. ಅವನ ಡಿಸುವಿಗೆ ನಾವು ಒಳಗಾಗಿದ್ದೇವೆ. ಈ ವಾಕ್ಯವನ್ನು ಆಲಿಸುವಾಗ ನಾವೆಲ್ಲರೂ ಹೊರ ಬರಬೇಕು. ನಾವೆಲ್ಲರೂ ವೈಯಕ್ತಿಕವಾಗಿ ಕುಳಿತು ಆಲೋಚನೆ ಮಾಡಬೇಕು. ಹೌದಲ್ಲ, ದೇವರು ನನಗೆ ವಿಶ್ವಾಸ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಯಾಯಿರನಿಗೆ ವಿಶ್ವಾಸ ಕೊಟ್ಟರು, ಕುಷ್ಠರೋಗಿಗೆ ಕೊಟ್ಟರು, ರಕ್ತಸ್ರಾವ ಸ್ತ್ರೀಗೆ ಕೊಟ್ಟರು, ಅದೇ ರೀತಿಯಲ್ಲಿ ಮಾರ್ತಳಿಗೆ ಕೊಟ್ಟರು. ಇವರೆಲ್ಲ ವಿಶ್ವಾಸ ಇದೆ ಅಂತೇಳಿ ಅದೇ ಸ್ಥಳದಲ್ಲಿ ಇರಲಿಲ್ಲ. ಅವರು ಎಕ್ಸ್ಪ್ರೆಸ್ ಮಾಡಿದ್ರು. ದೇವರ ಬಳಿಗೆ ಬಂದು ಆ ವಿಶ್ವಾಸದಿಂದಲೇ ಅವರು ಸೌಖ್ಯ ಪಡೆದುಕೊಂಡು ಹೋದರು. ಇಂದು ನನಗೆ ದೇವರು ತುಂಬಿಸಿರುವ ಶುಭ ಸಂದೇಶ ಆಲಿಸುವುದರ ಮೂಲಕ ನನ್ನಲ್ಲಿ ಕೊಟ್ಟಿರೋ ವಿಶ್ವಾಸ, ಯೇಸು ಕ್ರಿಸ್ತರು ಹುಟ್ಟಿಸಿರೋ ವಿಶ್ವಾಸ ಯಾಕೆ ಕೊಟ್ಟಿದ್ದಾರೆ? ಅಲ್ಲೇ ಇದ್ದು ಆ ವಿಶ್ವಾಸ ಇದೆ ಅಂತ ಕುಳಿತುಕೊಳ್ಳೋಕೆನಾ, ಅಥವಾ ಇನ್ಯಾಕ್ಟಿವ್ ಆಗಿರುವುದಕ್ಕೆನಾ? ಅಲ್ಲ. ಯೇಸು ಕ್ರಿಸ್ತರು ಈ ವಿಶ್ವಾಸ ನಮಗೆ ಕೊಟ್ಟಿರುವುದು ಅವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. ಎವ್ರಿ ಡೇ ನಮ್ಮ ಲೈಫಲ್ಲಿ ಇದನ್ನು ಎಕ್ಸ್ಪ್ರೆಸ್ ಮಾಡುವ ಅವಕಾಶಗಳು ಸಿಗುತ್ತೆ. ಎವ್ರಿ ಡೇ, ಎಲ್ಲ ದಿನ. ಯಾರಿಗೂ ಸಹ ಹೇಳೋಕ್ಕಾಗಲ್ಲ ದೇವರು ಈ ಅವಕಾಶ ನಮಗೆ ಕೊಟ್ಟಿಲ್ಲ ಅಂತ, ಒಬ್ಬರಿಗೂ ಸಹ ಹೇಳೋಕ್ಕಾಗಲ್ಲ. ಎಲ್ಲರಿಗೂ, ಇವನ್ ನಮ್ಮ ಸ್ಪಿರಿಚುವಲ್ ಲೈಫಲ್ಲೂ, ನಮ್ಮ ಭೌತಿಕ ಜೀವನದಲ್ಲೂ, ನಾವು ಕೆಲಸ ಮಾಡುವ ಸ್ಥಳ, ಎಲ್ಲ ಸ್ಥಳ ಕೊಡ್ತಾ. ಆದರೆ ನಾವೇನು ಮಾಡ್ತಿದ್ದೀವಿ ಅಂದರೆ ನಾಚಿಕೆಗೊಳಗಾಗ್ತೀವಿ. ಭಯ, ಕೀಳೆರಿಮೆ, ಅಯ್ಯೋ ಯಾರಾದರೂ ಏನೋ ತಿಳ್ಕೊಳ್ಬಿಡ್ತಾರ, ಹೇಗೆ ಈ ವಿಶ್ವಾಸ ಪ್ರಕಟಪಡಿಸೋದು? ದೇವರು ಹೇಳ್ತಿದ್ದಾರೆ, ಆದರೆ ನನಗೆ ಆಗ್ತಾ ಇಲ್ಲ. ಕಾರಣ ಧೈರ್ಯ ಇಲ್ಲ ನಮಗೆ. ಆದರೆ ಸಂತ ಪೌಲರು ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತಾರೆ, ನಾನು ನಾಚಿಕೆ ಪಡೋದಿಲ್ಲ, ಈ ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವುದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು, ಅವರು ಅದು ಅನುಭವಿಸಿದರು. ಅವರು ಎಲ್ಲ ರೀತಿಯ ಯಾವುದೇ ಒಂದು ನಾಚಿಕೆ ಆಗಲಿ, ಭಯ ಆಗಲಿ, ಕೀಳರಿಮೆ ಆಗಲಿ, ಎಲ್ಲವುಗಳಿಂದ ಅವರು ಹೊರಬಂದು ಅವರು ಈ ಒಂದು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅವರು ಹೇಳ್ತಾರೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಅವರು ಹೇಳ್ತಾರೆ, 9ನೇ ವಾಕ್ಯದಿಂದ, ಧರ್ಮಶಾಸ್ತ್ರದ ಪಾಲನೆಯಿಂದ ದೊರಕುವ ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಸತ್ಸಂಬಂಧ ಯಾವುದೂ ನನಗಿಲ್ಲ. ಪ್ರತಿಯಾಗಿ ನಾನು ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ವಿಶ್ವಾಸದ ಪ್ರಯುಕ್ತ ದೇವರೊಂದಿಗೆ ಸರಿಯಾದ ಸತ್ಸಂಬಂಧವನ್ನು ಹೊಂದಿದ್ದೇನೆ. ಈ ಸಂಬಂಧ ದೇವರು ನನಗೆ ದಯಪಾಲಿಸಿರುವ ಅನುಗ್ರಹ. ನನ್ನ ವಿಶ್ವಾಸದ ಆಧಾರದ ಮೇಲೆ ಅವರೇ ನೀಡಿರುವ ಕೃಪಾವರವಾಗಿದೆ ಎಂದು. ಅಂದರೆ ಸಂತ ಪೌಲರಿಗೆ ನೋಡಿ, ಧರ್ಮಶಾಸ್ತ್ರವನ್ನು ಅನುಸರಿಸುವಾಗ ಯಾವುದೇ ರೀತಿಯಲ್ಲಿ ವಿಶ್ವಾಸ ಅವರಿಗೆ ಇಲ್ಲ, ಅವರಿಗೆ ಪ್ರಕಟಪಡಿಸಬೇಕಾದ ವಿಶ್ವಾಸ ಇಲ್ಲ. ಆದರೆ ಅವ್ರು ಹೇಳುತ್ತಾರೆ, ಯೇಸು ಕ್ರಿಸ್ತರು ಈ ವಿಶ್ವಾಸವನ್ನು ನನಗೆ ಕೊಟ್ಟಿರುವುದರಿಂದ, ನನ್ನಲ್ಲಿ ಹುಟ್ಟಿಸಿರುವುದರಿಂದ, ಈ ಶುಭ ಸಂದೇಶದ ಮೂಲಕ ನಾನು ದೇವರೊಂದಿಗೆ ಸರಿಯಾದ ಫೆಲೋಶಿಪ್ಪಲ್ಲಿದ್ದೇನೆ, ಅವರ ನೀತಿವಂತಿಕೆಯಲ್ಲಿ ನಾನಿದ್ದೇನೆ. ಆ ನೀತಿವಂತಿಕೆ ಜೀವನವನ್ನು ನನಗೆ ಜೀವಿಸೋಕ್ಕಾಗುತ್ತೆ ಅಂತ. ಅದೇ ರೋಮನ್ನರಿಗೆ ಹೇಳ್ತಾರೆ, ಈ ಒಂದು ವಿಶ್ವಾಸ ಅಥವಾ ಈ ಒಂದು ವಿಶ್ವಾಸ ನಾನು ಒಂದೇ ದಿನಕ್ಕಲ್ಲ, ಅಂತ್ಯದವರೆಗೆ
ಪ್ರಾರಂಭದಿಂದ ಅಂತ್ಯದವರೆಗೆ ಇದನ್ನು ನಾವು ಉಪಯೋಗಿಸಬೇಕು ಅಂತ ಹೇಳ್ತಾರೆ ಇಲ್ಲಿ. ಆದ್ದರಿಂದ ನಾವು ಒಬ್ಬೊಬ್ಬರು ಸಹ ಈ ವಿಶ್ವಾಸವನ್ನಿಟ್ಟು ನಾವು ಯಾರೂ ಸಹ ಇದನ್ನು ಐಡಾಗಿ ಇಟ್ಟುಕೊಳ್ಳದೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಪ್ರಾಕ್ಟೀಸ್ ಮಾಡೋಣ. ದೇವರು ಕೊಡುವ ಅವಕಾಶಗಳನ್ನು ನಾವು ಅದನ್ನು ಉಪಯೋಗಿಸಿಕೊಳ್ಳೋಣ. ಎಲ್ಲಿ ವಿಶ್ವಾಸ ನಾವು ಪ್ರಕಟಪಡಿಸಬೇಕು, ಎಲ್ಲಿ ನಾನು ಕಾರ್ಯರೂಪದಲ್ಲಿ ತರಬೇಕು, ಅಲ್ಲಿ ಕಾರ್ಯರೂಪದಲ್ಲಿ ನಾವು ತೆಗೆದುಕೊಂಡು ಬರೋಣ. ದೇವರು ಇದನ್ನು ಬಯಸುತ್ತಾರೆ, ನನ್ನಿಂದ ಬಯಸುತ್ತಾರೆ. ಇಂದು ನಾನು ವಿಶ್ವಾಸ ಎಕ್ಸ್ಪ್ರೆಸ್ ಮಾಡಿದ್ರೆ ನನ್ನ ಮುಖಾಂತರ ಅನೇಕ ಮಕ್ಕಳು ಈ ಕಾರ್ಯ ಮಾಡ್ತಾರೆ. ಯಾಕೆಂದರೆ ಅವರು ಮಾಡ್ತಿದ್ದಾರೆ, ಅವರಿಗೆ ಆಗ್ತಿದೆ. ಯಾಕೆ? ಅವರಲ್ಲಿದ್ದ ಯೇಸು ಕ್ರಿಸ್ತರು ತಾನು ನನ್ನಲ್ಲಿರೋದು. ಈಗ ಸಂತ ಪೌಲರಿಗೆ ಶುಭ ಸಂದೇಶವನ್ನು ಶ್ರುತಪಡಿಸಿ ಕೊಟ್ಟಿದ್ದು ಯಾರು? ಯೇಸು ಕ್ರಿಸ್ತರಾಗಿದ್ದಾರೆ. ಅವರಿಗೆ ಯಾವ ಹೋಲಿ ಸ್ಪಿರಿಟ್ ಕೊಟ್ಟರು? ಅದೇ ಹೋಲಿ ಸ್ಪಿರಿಟ್ ತಾನು ನನಗೂ ಕೊಟ್ಟಿರೋದು. ಅವರಿಗೆ ಸಿಕ್ಕಿರೋ ಅದೇ ಶುಭ ಸಂದೇಶ ತಾನು ನನಗೆ ಕೊಟ್ಟಿರೋದು. ಆದರೆ ಯಾಕೆ ಅವರು ಮಾಡಿದ ರೀತಿಯಲ್ಲಿ ನನಗೆ ಆಗ್ತಾಯಿಲ್ಲ? ಒಂದೇ ಕಾರ್ಯ, ಅವರಿಗೆ ಸಿಕ್ಕಿದ ವಿಶ್ವಾಸ ಅವರು ಪ್ರಕಟಪಡಿಸುತ್ತಾ ಜೀವಿಸುತ್ತಿದ್ದರು. ಆ ವಿಶ್ವಾಸ ಖಾಲಿ ಆಗ್ತಾ ಆಗ್ತಾ ರೀಚಾರ್ಜ್ ಮಾಡ್ತಿದ್ದರು, ಆ್ಯಕ್ಟಿವೇಟ್ ಆಗ್ತಿದ್ದು ಅವರ ವಿಶ್ವಾಸ. ನಮ್ಮ ವಿಶ್ವಾಸ ಏಕೆ ಆ್ಯಕ್ಟಿವೇಟ್ ಆಗ್ತಿಲ್ಲ? ರೀಚಾರ್ಜ್ ಮಾಡಿಸ್ತಿಲ್ಲ. ನಮಗೆ ನೆನಪೇ ಇಲ್ಲ, ಅಯ್ಯೋ ರೀಚಾರ್ಜ್ ಮಾಡಬೇಕು, ಅದರ ಆಫರ್ ಖಾಲಿಯಾಗಿಬಿಟ್ಟಿದೆ ಅಂತ ನೆನಪೇ ಇಲ್ಲ. ವಂಚನೆ. ಆದ್ದರಿಂದ ನಾವು ಅಲರ್ಟ್ ಆಗೋಣ, ಎಚ್ಚರಗೊಳ್ಳೋಣ. ಲೂಕನ ಬರೆದ ಶುಭ ಸಂದೇಶದಲ್ಲೂ ಸಹ ನಾವು ನೋಡ್ಬೋದು, ಅಲ್ಲಿ ಒಂದು ವ್ಯಭಿಚಾರಿಣಿ ಸ್ತ್ರೀ, ಪಾಪ ತುಂಬಿದ ಸ್ತ್ರೀ ಯೇಸು ಸ್ವಾಮಿಗೆ ಬಳಿಗೆ ಬಂದಾಗ ಸೀಮೋನ ಪೇತ್ರ, ನಾವು ಕೇಳಿಸಿಕೊಂಡಿದ್ದೇವೆ, ಊಟಕ್ಕೆ ಕರೆದ ಸೀಮೋನ ಪೇತ್ರ ಅಲ್ಲಿ ಯಾವುದೇ ಅನುಭವ ಆಗಲಿಲ್ಲ. ಯೇಸುವಿನ ಪ್ರೀತಿಯನ್ನು ಅನುಭವಿಸೋಕ್ಕಾಗಲಿಲ್ಲ. ಯೇಸುವಿನಿಂದ ಏನೂ ಸಹ ಪಡೆದುಕೊಂಡಕ್ಕಾಗಲ್ಲ, ವಂಚನೆಗೆ ಒಳಗಾಗ್ತಾನೆ. ಆದರೆ ಆ ಸ್ತ್ರೀ ನೋಡಿ, ವ್ಯಭಿಚಾರಿಣಿ ಸ್ತ್ರೀ, ಪಾಪಿಣಿಯಾದ ಸ್ತ್ರೀ, ಅವಳ ವಿಶ್ವಾಸ ಎಕ್ಸ್ಪ್ರೆಸ್ ಮಾಡ್ತಾಳೆ. ಅಲ್ಲಿ ಹೋಗ್ತಾಳೆ. ಜನ ಇದ್ದಾರ, ಪರವಾಗಿಲ್ಲ, ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ನಾನು ಹೋಗ್ತೀನಿ ಮುಂದೆ. ಇಷ್ಟೆಲ್ಲ ಕ್ರೌಡ್ ನನ್ನ ಗೊತ್ತಿರ್ಬೋದು, ನಾನು ಯಾವ ಪಾಪ ಜೀವನ ಮಾಡೋ ಗೊತ್ತಿರ್ಬೋದು, ಆದರೆ ಐ ಡೋಂಟ್ ಮೈಂಡ್, ನಾನು ಹೋಗ್ತೀನಿ, ನನ್ನ ಯೇಸು ಹತ್ರನ ಹೋಗ್ತೀನಿ. ಏಕೆಂದರೆ ಪಾಪವನ್ನು ಕ್ಷಮಿಸೋಕ್ಕೆ ಯಾವ ಮನುಷ್ಯನಿಗೂ ಆಗಲ್ಲ, ಯೇಸು ಕ್ರಿಸ್ತರಿಗೆ ಮಾತ್ರ ಹೋಗ್ತಾಳೆ. ಹೋಗಿ ಅವಳ ಒಂದು ಕಣ್ಣೀರಿಂದ ಯೇಸುವೆ ಕಾಲನ್ನು ತೊಳೆದು ಅದನ್ನು ಕೂದಲಿಂದ ಒರೆಸಿ ಅವಳಲ್ಲಿ ಇರುವ ಆ ತೈಲವನ್ನು ಹಾಕ್ತಾಳೆ. ಅದು ವಿಶ್ವಾಸದ ಪ್ರಕಟಣೆ, ಕಾರ್ಯರೂಪದಲ್ಲಿ ತಂದರು ಆ ವಿಶ್ವಾಸ. ಆದರೆ ಯೇಸು ಸ್ವಾಮಿ ಕೊನೆಗೆ ಹೇಳ್ತಾರೆ, ನೋಡಮ್ಮ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ನಿನ್ನ ವಿಶ್ವಾಸ ನೀನು ಪಾಪಕ್ಷಮೆಯನ್ನು ಪಡೆದಿದೆಯಾ ಅಂತ. ಆದರೆ ಇಂದು ನನ್ನನ್ನು, ನಮ್ಮೆಲ್ಲರನ್ನು ನೋಡಿ ಯೇಸು ಸ್ವಾಮಿ ನಮಗೆ ಕೊಟ್ಟಿರೋ ವಿಶ್ವಾಸವನ್ನು ನೋಡಿ ಏನು ಹೇಳ್ತಾರೆ ಯೇಸು ಸ್ವಾಮಿ? ಆಲೋಚನೆ ಮಾಡೋಣ. ನನ್ನನ್ನು ನೋಡಿ ನನ್ನ ಯೇಸು ಶುಭ ಸಂದೇಶ ನಮಗೆ ದೇವರು ಕೊಟ್ಟರು, ಉಚಿತವಾಗಿ ವಿಶ್ವಾಸವನ್ನು ಅವರೇ ಕೊಟ್ಟರು, ಅವರೇ ಹೋಲಿ ಸ್ಪಿರಿಟ್ ಕೊಟ್ಟರು, ಅವರೇ ಇದನ್ನು ಸಾರಲು ಬೇಕಾದ ಶಕ್ತಿ ಕೊಟ್ಟರು. ಎಲ್ಲವನ್ನು ಕೊಟ್ಟು ನಾನು ಪ್ರಕಟಪಡಿಸದಿದ್ದಾರೆ, ನಾನು ವಿಶ್ವಾಸಕ್ಕೆ ನಾನು ವಿಶ್ವಾಸದ ಜೀವನವನ್ನು ಜೀವಿಸದೇ ಇದ್ದರೆ ಹೇಗಿರುತ್ತೆ? ಆದ್ದರಿಂದ ನಾವೆಲ್ಲರೂ ಸಹ ಈ ಒಂದು ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಒಂದು ಒಳ್ಳೆಯ ತೀರ್ಮಾನವನ್ನು ನಾವು ತೆಗೆದುಕೊಳ್ಳೋಣ. ಯಾಕೆಂದರೆ ಯೇಸು ಕ್ರಿಸ್ತರು ನಮ್ಮೆಲ್ಲರಿಂದಲೂ ಬಯಸುತ್ತಿದ್ದಾರೆ. ಈ ಒಂದು ಕಾರ್ಯ ನಮ್ಮಿಂದ ಆಗಬೇಕು. ಈ ಒಂದು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ನಾವೊಂದು ಕುಟುಂಬವಾಗಿ ಈ ಒಂದು ಸೇವೆಯನ್ನು ಮಾಡುವುದಕ್ಕಾಗಿ ಆಯ್ಕೆಯಾದವರು. ಈ ವಿಶ್ವಾಸವಿಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ವಿಶ್ವಾಸವನ್ನು ಹುಟ್ಟಿಸಿದವರು ಅವರೇ ಆಗಿದ್ದಾರೆ. ಆದ್ದರಿಂದ ದೇವರು ಬಯಸುವುದು ನಾನು ಈ ವಿಶ್ವಾಸವನ್ನು ಪ್ರಕಟಪಡಿಸಬೇಕೆಂದು. ಅನುದಿನದ ನನ್ನ ಜೀವಿತದಲ್ಲಿ ದೇವರು ನನ್ನನ್ನು ಇರಿಸಿರುವ ಎಲ್ಲ ಕ್ಷೇತ್ರಗಳಲ್ಲೂ ನನಗೆ ಅವಕಾಶವನ್ನು ದೇವರು ಮಾಡಿಕೊಟ್ಟಾಗ ನಾನು ಅದನ್ನು ಇಗ್ನೋರ್ ಮಾಡದೆ ಧೈರ್ಯವಾಗಿ ಆತ್ಮರ ಶಕ್ತಿಯಿಂದ ನಾವು ವಿಶ್ವಾಸವನ್ನು ಪ್ರಕಟಪಡಿಸಲು ಬೇಕಾದ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳೋಣ. ದೇವರು ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ನನ್ನ ಮಗನೂ ಇದ್ದಾನೆ, ಇಲ್ಲಿ ನನ್ನ ಮಗಳು ಇದ್ದಾಳೆ, ಇವಳು ಹೊಸದಾಗಿ ಹುಟ್ಟಿದ್ದಾನೆ, ಇವನು ಹೊಸದಾಗಿ ಹುಟ್ಟಿದ್ದಾನೆ, ಇವಳ ಮುಖಾಂತರವಾಗಿ ಇಲ್ಲಿ ವಿಶ್ವಾಸ ಪ್ರಕಟ ಆಗುತ್ತದೆ. ಇದರ ಮುಖಾಂತರ ಅನೇಕ ಮಕ್ಕಳು ಈ ತಂದೆಯನ್ನು ಅರಿತುಕೊಳ್ಳುತ್ತಾರೆಂದು ತಂದೆ ಬಯಸುತ್ತಾರೆ. ಆದ್ದರಿಂದ ಈ ಲೋಕದಲ್ಲಿ ಎಲ್ಲರಿಗೂ ಸೌಭಾಗ್ಯ ಸಿಕ್ಕಿಲ್ಲ. ಶತಕೋಟಿ ಜನರಲ್ಲಿ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ದ ಟ್ರೂ ಗಾಸ್ಪಲನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ವಂಚನೆಗೆ ಒಳಗಾಗುವಂಥ ಶುಭ ಸಂದೇಶ ಅಲ್ಲ, ಸತ್ಯವಾದ ಶುಭ ಸಂದೇಶವನ್ನು, ಆ ಶುಭ ಸಂದೇಶವನ್ನು ಸಾರುವ ಶುಭ ಸಂದೇಶವನ್ನು, ಜೀವಿಸುವ ಶುಭ ಸಂದೇಶವನ್ನು, ರಕ್ಷಣೆಯ ಶುಭ ಸಂದೇಶವನ್ನು ದೇವರು ನಮ್ಮೊಬ್ಬರಿಗೆ ಕೊಟ್ಟಿದ್ದಾರೆ.
ಒಂದು ಒಳ್ಳೆಯ ಡಿಸಿಷನ್ ಮಾಡೋಣ. ಆ ಡಿಸಿಷನ್ ಮಾಡಿ ಇಲ್ಲಿಗೆ ಮಾತ್ರ ನಾವು ಬಿಡುವವರು ಆಗಿರದೆ, ಈ ಒಂದು ಪ್ರಾರ್ಥನೆಯ ನಂತರವೂ ಇದನ್ನು ನಮ್ಮ ಅನುದಿನದ ಪ್ರಾಕ್ಟಿಕಲ್ ಲೈಫ್ನಲ್ಲಿ ನಾವು ಇದನ್ನು ಪ್ರಕಟಪಡಿಸೋಣ. ಅನೇಕ ಜನರ ಉದಾಹರಣೆಗಳ ಮುಖಾಂತರ ನಾವು ನೋಡಿದೆವು ಈ ವಿಶ್ವಾಸವನ್ನು ಅವರು ಹೇಗೆ ಪ್ರಕಟಪಡಿಸಿದರೆಂದು. ಅಬ್ರಾಮನು ಪ್ರಕಟಪಡಿಸಿದರು ಅದನ್ನು. ಅಬ್ರಾಮನ ವಿಶ್ವಾಸ ಸತ್ಕ್ರಿಯೆಗಳೊಂದಿಗೆ ಬೆರೆತಾಗ ಮಾತ್ರ ಆ ವಿಶ್ವಾಸಕ್ಕೆ ಅಲ್ಲಿ ಜೀವ ಬಂತು. ಇಲ್ಲದಿದ್ದರೆ ಆ ವಿಶ್ವಾಸ ಜೀವವಿಲ್ಲದ ವಿಶ್ವಾಸವಾಯಿತು, ಸತ್ತ ವಿಶ್ವಾಸವಾಯಿತು. ಆದರೆ ದೇವರು ನಮ್ಮ ಯಾರಿಂದಲೂ ಬಯಸುತ್ತಿಲ್ಲ ಒಂದು ಸತ್ತ ವಿಶ್ವಾಸದಲ್ಲಿ ನಾವು ಜೀವಿಸಬೇಕೆಂದು, ಒಂದು ಬೇಬಿ ವಿಶ್ವಾಸದಲ್ಲಿ ನಾವು ಇರಬೇಕೆಂದು. ನಮ್ಮ ವಿಶ್ವಾಸ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕೆಂದು ದೇವರು ಬಯಸುತ್ತಾರೆ. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿರುವ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮರಿಗೆ ನಮ್ಮನ್ನೇ ಸರೆಂಡರ್ ಮಾಡಿಕೊಡೋಣ. ತೆಗೆದುಕೊಂಡ ತೀರ್ಮಾನವನ್ನು ನಾವು ಒಪ್ಪಿಸಿಕೊಡೋಣ. ದೇವಾ, ಈ ದಿನ ಈ ತೀರ್ಮಾನ ನಾನು ತೆಗೆದುಕೊಂಡಿದ್ದೇನೆ, ಆದರೆ ಇದನ್ನು ನೆರವೇರಿಸಲು ನೀವೇ ಶಕ್ತಿ ಕೊಡಬೇಕಪ್ಪ. ಅಂದು ಜೂಡಿತಳು ಪ್ರಾರ್ಥಿಸಿದಾಗ ಅವಳಿಗೆ ಬೇಕಾದ ಶಕ್ತಿಯನ್ನು ಕೊಟ್ಟವರು ನೀವಾಗಿದ್ದೀರಪ್ಪ. ಅದರ ಒಂದು ರಿಸಲ್ಟನ್ನು ಅಲ್ಲಿ ಕಾಣಕ್ಕಾಯಿತು. ನೀವು ಮಾತ್ರವಾಗಿದೆಯಪ್ಪ ಇದಕ್ಕೆ ಬೇಕಾದ ಶಕ್ತಿಯನ್ನು ತುಂಬಿಸುವರಪ್ಪ. ಈ ದಿನ ಉಪವಾಸ ಪ್ರಾರ್ಥನೆಯಲ್ಲಿ ನಾನಾಗಿ ಬರಲಿಲ್ಲಪ್ಪ, ನೀವು ನನ್ನನ್ನು ಆಕರ್ಷಿಸಿ ಕರೆ ತಂದಿದ್ದೀರಪ್ಪ. ಈ ಮಾತುಗಳನ್ನು ಆಡುವುದಕ್ಕಾಗಿ, ಈ ಒಂದು ಕಾರ್ಯವನ್ನು ನನ್ನಲ್ಲಿ ಪ್ರಾರಂಭಿಸುವುದಕ್ಕಾಗಿ. ನನ್ನ ವಿಶ್ವಾಸ ಕುಂದಿ ಹೋಗಬಾರದು. ನಾನು ನಿನಗೆ ಕೊಟ್ಟಿರುವ ಈ ವಿಶ್ವಾಸವನ್ನು ಆ್ಯಕ್ಟಿವ್ ಆಗಿ ಇಟ್ಟುಕೊಳ್ಳಬೇಕು, ಇದನ್ನು ಪ್ರಕಟಪಡಿಸಬೇಕೆಂದು ನೀವೇ ನನ್ನನ್ನು ಕರೆತಂದಿದ್ದೀರಪ್ಪ. ಅಪ್ಪ, ನನಗೆ ಬೇಕಾದ ಜ್ಞಾನ ನೀಡಿರಿಯಪ್ಪ. ಎಲ್ಲಿ ನಾನು ಉಪಯೋಗಿಸಬೇಕೆಂಬ ಜ್ಞಾನ ನೀಡಿರಿಯಪ್ಪ, ಶಕ್ತಿಯನ್ನು ನೀಡಿರಿಯಪ್ಪ, ನನ್ನನ್ನು ಬಲಪಡಿಸಿರಿ ಎಂದು ನಾವು ಒಬ್ಬೊಬ್ಬರು ಸಹ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ್ಯ. ಪರಿಶುದ್ಧ ಆತ್ಮರೇ ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ ಮಹಿಮೆಯಪ್ಪ. ನಮ್ಮೆಲ್ಲರೊಂದಿಗೂ ಮಾತನಾಡಿದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರೇ, ಕುಂದಿ ಹೋಗಿದ ವಿಶ್ವಾಸವನ್ನಪ್ಪ ಮತ್ತೆ ನಮ್ಮಲ್ಲಿ ಆ್ಯಕ್ಟಿವ್ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ವಿಶ್ವಾಸವನ್ನು ಪ್ರಕಟಪಡಿಸಬೇಕೆಂಬುದನ್ನಪ್ಪ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅನೇಕರ ಉದಾಹರಣೆಗಳನ್ನಪ್ಪ ಈ ಬೈಬಲ್ ಗ್ರಂಥದಿಂದಪ್ಪ ಅನೇಕ ಇನ್ಸಿಡೆಂಟ್ ಮುಖಾಂತರವಾಗಿ ಅಪ್ಪ ನಮ್ಮೆಲ್ಲರಿಗೂ ರಿವೀಲ್ ಮಾಡಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ಸತ್ಯದಲ್ಲಿ ದೃಢವಾಗಿ ನಿಂತು ಜೀವಿಸಲಪ್ಪ ನಮಗೆ ಸಹಾಯ ಮಾಡಿರಿಯಪ್ಪ. ಯಾವ ರೀತಿ ಸಂತ ಪೌಲರು ಈ ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವನೇ ಅಲ್ಲ ಎಂದೇಳಿ ಆ ವಿಶ್ವಾಸದಿಂದಪ್ಪ ನಿಮ್ಮ ರಾಜ್ಯದ ಸೇವೆಯನ್ನು ಮಾಡಿದರಪ್ಪ, ಅದೇ ರೀತಿಯಲ್ಲಿ ನಾನು ಸಹಪ್ಪ ನನಗೆ ನೀವು ವಹಿಸಿಕೊಟ್ಟಿರುವ ಈ ಕೆಲಸವನ್ನು ಯಾವುದೇ ನಾಚಿಕೆ, ಭಯ, ಕೀಳರಿಮೆ, ಸ್ವಾರ್ಥ ಯಾರಿದ್ದರೂ ಯಾರಿಲ್ಲದಿದ್ದರೂ ಯಾವುದನ್ನು ನಾನು ನೋಡದೆ ಯೇಸುವೆ, ನಿಮ್ಮನ್ನು ನೋಡಿ ಧೈರ್ಯವಾಗಿ ನಿಮ್ಮ ಹಿಂದೆ ಬಂದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಅನ್ಯೂನ್ಯತೆಯಲ್ಲಿದ್ದಪ್ಪ ನಿಮ್ಮ ಸೇವೆ ಮಾಡಲಪ್ಪ ಬೇಕಾದ ಶಕ್ತಿ, ಬಲ, ಸಾಮರ್ಥ್ಯದಿಂದ ನನ್ನನ್ನು ತುಂಬಿಸಿರಿಯಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪರಿಶುದ್ಧಾತ್ಮರೇ ಸ್ತೋತ್ರ. ಹಾಲೆಲೂಯ್ಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆರಾಧನೆ. ಪರಿಶುದ್ಧಾತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆರಾಧನಪ್ಪ. ಹಾಲೆಲೂಯ್ಯ, ಹಾಲೆಲೂಯ್ಯ. ಸ್ತೋತ್ರ, ಸ್ತೋತ್ರ. ಹಾಲೆಲೂಯ್ಯ.